ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗೇಶ್ ವಿ ಪ್ರಜಾಕೀಯ. ಈಗ ನೀವು ನೋಡ್ತಾನೆ ಇದ್ದೀರಿ ಎಲ್ಲನೂ ರಾಜಕೀಯ ನಾಟಕಗಳು ಸ್ಟಾರ್ಟ್ ಆಗಿದೆ. ಹೇಗಪ್ಪ ಅಂತಂದರೆ ನೋಡಿ, ಎಲೆಕ್ಷನ್ ಯಾವಾಗ ಲಾಸ್ಟ್ BBMP ಅಥವಾ ಗ್ರಾಮ ಪಂಚಾಯತಿ ಬಂದಿತ್ತು, 5 ವರ್ಷನೂ 4 ವರ್ಷದ 9 ತಿಂಗಳು ಎಲ್ಲರೂ ಏನು ಕೆಲಸ ಮಾಡ್ದಂಗೆ ಮನಗಿದ್ರು. ಆಮೇಲೆ ಎಲೆಕ್ಷನ್ ಇವಾಗ ಬಂತು ಅಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೆಂಗೆ ಗೊತ್ತಾ, ಅಚಾನಕ್ಕಾಗಿ ನಮ್ಮ ಮನೆ ರೋಡ್ಗಳ ಹತ್ರ ನಮ್ಮ ಏರಿಯಾ ರೋಡ್ಗಳು ಮೂರಿಗಳು ಕ್ಲೀನ್ ಆಗ್ತಾ ಇದೆ. ಅಚಾನಕ್ಕಾಗಿ ರೋಡ್ಗಳು ಡಾಂಬರೀಕರಣ ಆಗ್ತಾ ಇದೆ ನಮ್ಮ ಏರಿಯಾಗಳಲ್ಲಿ, ನಮ್ಮ ಊರುಗಳಲ್ಲಿ. ಅಚಾನಕ್ಕಾಗಿ ಈ ಜನಪ್ರತಿನಿಧಿ ನೆಕ್ಸ್ಟ್ ಯಾರು ಎಲೆಕ್ಷನ್ ನಿಂತ್ಕೊಬೇಕು ಅಂತಿದ್ದಾರೋ ಅವರೆಲ್ಲರೂ ಮನೆ ಹತ್ರ ಬಂದು ಸಮಸ್ಯೆ ಕೇಳ್ತಿದ್ದಾರೆ. ಅಚಾನಕ್ಕಾಗಿ ನಿಮ್ಮ ಮನೆ ಹತ್ರ ಬಂದು ಏನು ಸಮಸ್ಯೆ ಇದೆ, ನೀರಿನ ಸಮಸ್ಯೆನಾ, ರೋಡಿನ ಸಮಸ್ಯೆನಾ, ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಏನಾದರೂ ಬೇರೆ ಇದೆಯಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆ ಹತ್ರ ಬರ್ತಾ ಇದ್ದಾರೆ, ಅದು ಬೆಳಿಗ್ಗೆನೆ. ಅದಾದಮೇಲೆ ಸ್ನೇಹಿತರೆ, ಮತ್ತೆ ಜಾತ್ರೆಗಳಲ್ಲಿ ಒಳ್ಳೊಳ್ಳೆ ಉಡುಗೊರೆಗಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಬಸ್ಗಳ ಮೂಲಕ ಟ್ರಿಪ್ಗಳ್ನ ಕಳಿಸೋದಕ್ಕೆ ಶುರು ಮಾಡಿದ್ದಾರೆ. ಮತ್ತು ಯುವಕರಿಗೆ ಟೂರ್ನಿಮೆಂಟ್ ಕ್ರಿಕೆಟ್ ಫ್ರೀಯಾಗಿ ಎಂಟ್ರಿ ಫೀಸ್ ಇಲ್ಲ, ಬನ್ನಿ ಎಲ್ಲರೂ ಆಡಿ ಕಪ್ ಗೆಲ್ಲಿ ತೊಗೊಂಡೋಗಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮ್ಮ ನಾಯಕರುಗಳು ಅನ್ನಿಸ್ಕೊಂಡವರು ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ರಾಜಕೀಯ ನಾಟಕ ಸ್ನೇಹಿತರೆ. ಯಾಕೆಂದರೆ ನಾವು ಹಿಸ್ಟ್ರಿನೂ ನೋಡಿದ್ದೀವಿ. ನನಗೆ 78 ವರ್ಷ ಆಗಿಲ್ಲ, ಆದ್ರೂ 78 ವರ್ಷದಿಂದ ನಮ್ಮ ರಾಜಕೀಯ ನಾಯಕರುಗಳು ಹೆಂಗೆ ಯಾಮಾರಿಸಿದ್ದಾರೆ ಅನ್ನೋದು ನಾವೆಲ್ಲರೂ ಚೆನ್ನಾಗಿ ನೋಡಿದ್ದೀವಿ. ಈ ನಾಟಕಗಳಿಂದ ನಾವು ಮರಳಾಗಿ ಆಮೇಲೆ ಸ್ವಾಮೀಜಿಗಳನ್ನ ಕರೆಸೋದು, ಹೆಂಗಸ್ರಿಗೆಲ್ಲ ಚೆಂಬುಗಳು, ಬಿಂದಿಗೆಗಳು, ಸೀರೆಗಳು ಕೊಡೋದು. ನೀವು ಬಂದು ಒತ್ಕೊಂಡ್ರೆ 500 ರೂಪಾಯಿ ಜೊತೆಗೆ ಈ ಬಿಂದಿಗೆ ಸೀರೆ ನೀವೇ ತೊಗೊಂಡೋಗಿ ಅಂತ ಹೇಳೋದು. ಸ್ವಾಮೀಜಿ ಆಶೀರ್ವಾದ ಸಿಗುತ್ತೆ ಫಂಕ್ಷನ್ಗೆ. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಬಸ್ಗಳು ಪ್ರತಿಯೊಂದೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಎಲೆಕ್ಷನ್ ಇನ್ನೂ ಹತ್ರ ಬಂದ ತಕ್ಷಣ ರೆಸಾರ್ಟ್ ಪ್ರತಿಯೊಬ್ಬರಿಗೂ, ಬಾಡೂಟ, ಡ್ರಿಂಕ್ಸು ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಯಾವುದಾನ ಮುಖಂಡರುಗಳ್ದು ಬರ್ತ್ಡೇ ಇದ್ದರೆ ಗ್ರ್ಯಾಂಡಾಗಿ ಬಿರಿಯಾನಿ ಮಾಡಿಸಿ ಎಲ್ರಿಗೂ ಬರ್ತ್ಡೇ ಕೇಕ್ ಕಟ್ ಮಾಡಿ ಕೊಡೋದು. ಈ ಥರ ಪ್ರತಿಯೊಂದೂ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅದಕ್ಕೇ ನಾನು ಮತ್ತೆ ಏನಿದೆಲ್ಲ ಕಾಮನ್ ಅಲ್ವಾ? ಹೌದು ಸರ್, ನಾನು ಪ್ರಶ್ನೆ ಇಷ್ಟೇ, ಅಚಾನಕ್ಕಾಗಿ ಎಲ್ಲನೂ ಇವಾಗ ಕೆಲಸ ಸ್ಟಾರ್ಟು. ಆದರೆ 4 ವರ್ಷ 9 ತಿಂಗಳು ಎಲ್ಲೋಗಿದ್ರಿ ಸರ್? ನನ್ನ ಪ್ರಶ್ನೆ ಇದು. 4 ವರ್ಷ 9 ತಿಂಗಳು ಎಲ್ಲೂ ಕಾಣ್ತಿದ್ದವ್ರು ಇವಾಗ ಕಾಣಿಸ್ತಾವ್ರೆ ಅಂತಂದರೆ ಅಚಾನಕ್ಕಾಗಿ ಇಲ್ಲಿ ಸಡನ್ನಾಗಿ ಬಂದಿದೆ ನಮ್ಮ ಈ ಎಲೆಕ್ಷನ್ ಅನ್ನೋ ಸೂಚನೆಗಳು. ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ನಾವು ಇದಕ್ಕೆಲ್ಲ ಇನ್ನೂ ಯಾಮಾರಿ ಈ ಬಿಟ್ಟಿ ಭಾಗ್ಯಗಳು ಮತ್ತು ಇದಕ್ಕೆಲ್ಲ ಯಾಮಾರಿ ಇನ್ನೂ ಇದೇ ಥರ ನಾವು ಓಟ್ ಹಾಕ್ಕೊಂಡಿದ್ರೆ ಖಂಡಿತ ನಮಗೆಲ್ಲನೂ ಇದೇ ಥರ ವ್ಯವಸ್ಥೆಯಲ್ಲಿ ಮೂರ್ಖರಾಗಿ ಗುಲಾಮ್ರಾಗಿ ಇವಾಗ ಹೆಂಗಿದೀವೋ ಅದೇ ಥರ ಇಟ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಅದಕ್ಕೋಸ್ಕರ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೋಡಯ್ಯ, ನೀನು 5 ವರ್ಷನೂ ನಾನು ಹೇಳ್ದಂಗೆ ಕೆಲಸ ಮಾಡ್ತೀಯಾ, ಅವಾಗ ನಿನ್ಗೆ ಓಟ್ ಹಾಕ್ತೀನಿ. ನೀನು 6 ತಿಂಗಳಿಗೊಂದ್ಸತಿ ರಿಪೋರ್ಟ್ ಕೊಡ್ತೀಯಾ, ನಮ್ಮ ಕ್ಷೇತ್ರಕ್ಕೆ ದುಡ್ಡು ಎಷ್ಟು ಬಂದೈತೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕೇಳಿ ಕೆಲಸ ಮಾಡ್ತೀಯಾ, ಆ ಕೆಲಸ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ನೀನು ರಾಜೀನಾಮೆ ಕೊಟ್ಟು ಹೋಗ್ತೀಯಾ, ಈ ಥರ ಅಗ್ರಿಮೆಂಟ್ ಬರೆದುಕೊಡು, ನಾನು ನಿನಗೆ ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಳ್ತೀನಿ ಅಂತ ನಾವು ಇವಾಗಲೂ ಕೇಳಲಿಲ್ಲ ಅಂತಂದರೆ ನಾಳೆ ನಮ್ಮ ಅಂಡ ಮೇಲೆ ಗುಂಡೊಡೆದು ನಮ್ಮನ್ನೆಲ್ಲ ಮೂರ್ಖರಾಗಿ ಇಟ್ಟಿರ್ತಾರೆ. ಈ 4 ವರ್ಷ 9 ತಿಂಗಳು ಎಲೆಕ್ಷನ್ಗಲ್ಲಿ ಖರ್ಚು ಮಾಡಿರೋ 50 ಕೋಟಿ ದುಡ್ಡನ್ನ 500 ಕೋಟಿ ಅಥವಾ 1000 ಕೋಟಿ ಹೆಂಗೆ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ ಈ ರಾಜಕೀಯ ನಾಯಕರುಗಳು. ಅವ್ರ ಕೆಳಗಡೆ ಇರೋ ಏನಂತೀರೋ ನೀವೇ, ನನಗೆ ಯಾಕೋ ಆ ಪದ ಬಳಸೋಕ್ಕೆ ಇಷ್ಟ ಇಲ್ಲ, ನೀವೇ ಯೋಚನೆ ಮಾಡಿ. ಅವ್ರ ಹಿಂಬಾಲಕರು ಅವ್ರನ್ನೇನಂತೀರೋ ನೀವೇ ಯೋಚನೆ ಮಾಡಿ. ಅವರು ತಪ್ಪು ಮಾಡಲಿ ಸಮರ್ಥಿಸ್ಕೊತಾ ಇರ್ತಾರೆ, ಸರಿಯಾಗಿ ಇನ್ನೊಬ್ಬ ಅಪೋಸಿಟ್ ಪಾರ್ಟಿಯವ್ರೂ ಅವನಿಗೇನೆ ಸಮರ್ಥಿಸ್ಕೊಳ್ತಾ ಇರ್ತಾರೆ. ಬಟ್ ನಾನು ಹಂಗಲ್ಲ, ತಪ್ಪು ತಪ್ಪೆ, ರೈಟೇ. ಅದಕ್ಕೆ ಸ್ನೇಹಿತರೆ,
ವಿಚಾರವಂತರಾದರೆ ಮಾತ್ರ ನಾವು ಎಲ್ಲರೂ ಉದ್ಧಾರ ಆಗೋಕ್ಕೆ ಸಾಧ್ಯ. ನಾವೆಲ್ಲರೂ ಜನ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಹೊರತು ಯಾವುದೋ ಗುಡ್ಡಗಳು, ಯಾವುದೋ ಎಲ್ಲಿಂದನೇನೋ ತರಿಸ್ಬಿಟ್ರು, ಮಹಾನ್ ನಾಯಕ ಅದು ತರಿಸ್ಬಿಟ್ರು, ಇದನ್ನು ಮಾಡಿಬಿಟ್ರು ಅನ್ನೋದು ಅಲ್ಲ. ಯಾರೋ ಬಿಟ್ಟಿ ಬಗೆಗಳು ಕೊಟ್ಬಿಟ್ರು, ಬಡವರೆಲ್ಲ ಉದ್ಧಾರ ಆದರು, ಖಂಡಿತ ಇಲ್ಲ. 2,000 ರೂಪಾಯಿ ಇಸ್ಕೊಂಡು 20,000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಬೆಲೆ ಏರಿಕೆಯಲ್ಲಿ. ಅದಕ್ಕೋಸ್ಕರ ಇನ್ಮೇಲಾದರೂ ಎಚ್ಚೆತ್ಕೊಳ್ಳೋಣ, ನಾವು ವಿಚಾರವಂತಕ್ಕೆ ಓಟ್ ಹಾಕೋಣ. ಕಾರ್ಮಿಕರ ನಾವು ಓಟ್ ಹಾಕಿ ಕೆಲಸಕ್ಕೆ ಇಟ್ಕೊಂಡಿರೋರು ನಾವು ಹೇಳ್ದಂಗೆ ಕೆಲಸ ಮಾಡೋ ಒಬ್ಬ ಕಾರ್ಮಿಕನೇ ಹೊರತು ನಮ್ಗೆ ಅವ್ನ ನಾಯಕನೂ ಅಲ್ಲ, ಸೇವಕನೂ ಅಲ್ಲ. ಏಕೆಂದರೆ ನಮ್ಮ ತೆರಿಗೆ ಹಣದಲ್ಲಿ ಅವನಿಗೆ ಸಂಬಳ ಕೊಟ್ಟು ನಾವು ಓಟ್ ಹಾಕಿ ಕೆಲಸಕ್ಕೆ ಇಟ್ಕೊಂಡಿರೋದು. ಸೊ ಹಾಗಾಗಿ ಅವನು ಆ ಜನಪ್ರತಿನಿಧಿ ಕಾರ್ಮಿಕ ನಾವು ಹೇಳ್ದಂಗೆ ಕೆಲಸ ಮಾಡಬೇಕು. ಇಲ್ಲಾಂದರೆ 6 ತಿಂಗಳಲ್ಲಿ ರಿಪೋರ್ಟಲ್ಲಿ ಏನಾದರೂ ತಪ್ಪು, ಸರಿಯಾಗಿ ಕೆಲಸ ಮಾಡಿಲ್ಲ, ಕಳಪೆ ಕೆಲಸ ಏನಾದರೂ ನಾವು ಇದು ಮಾಡಿದ್ವಿ ಅಂದರೆ, ಏನಾದರೂ ತಪ್ಪಾಯಿತು ಅಂತಂದರೆ ಖಂಡಿತ ಅವ್ರನ್ನ ಕಿತ್ತು ಬಿಸಾಕೋ ಪವರು ನಮ್ಮ ಹತ್ರ ಇರೋವಂಥ ಏಕೈಕ ಪಕ್ಷ ಅದು ಉತ್ತಮ ಪ್ರಜಾಕೀಯ ಪಕ್ಷ ಇದೆ. ಸ್ನೇಹಿತರೆ, ಇನ್ನು ಸ್ವಲ್ಪ ದಿವಸದಲ್ಲಿ ಟೆಕ್ನಾಲಜಿ ಮೂಲಕ ಪ್ರತಿಯೊಂದು ಮೊಬೈಲಲ್ಲೂ ಕಂಟ್ರೋಲ್ ಮಾಡೋ ಒಂದು ಟೆಕ್ನಾಲಜಿ ಮೂಲಕ ನಿಮ್ಮ ಕೈಲಿ ಅಧಿಕಾರ ಬರೋವಂತಹ ಈ ಉತ್ತಮ ಪ್ರಜಾಕೀಯ ಪಕ್ಷನ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಕಂಡೀಷನ್ಸ್ಗೂ ನೀವು ಒಪ್ಕೊಂಡು ಜವಾಬ್ದಾರಿಯಿಂದ ಪ್ರಶ್ನೆ ಮಾಡಿ ಲೆಕ್ಕ ಕೇಳಂಗಿದ್ರೆ ಮಾತ್ರ ಈ ಒಬ್ಬ ಕಾರ್ಮಿಕನ ಆಯ್ಕೆ ಮಾಡ್ಕೊಬೇಕು ನಾವು. ಆವಾಗ ನಾವು ನಿಜವಾದ ನಾಯಕರುಗಳು, ಪ್ರತಿಯೊಬ್ಬ ಪ್ರಜೆನೂ ನಾಯಕ ಆಗ್ತಾನೆ ಆವಾಗ, ಅಂದರೆ ರಾಜ ಆಗ್ತಾನೆ. ಈ ಜನಪ್ರತಿನಿಧಿ ಅನ್ನಿಸ್ಕೊಂಡವರು ನಾಯಕರು ಅಲ್ಲ, ಸೇವಕರು ಅಲ್ಲ, ಅವರು ನಾವು ಕೆಲಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕರಾಗ್ತಾರೆ. ಇದೇ ನಿಜವಾದ ವಿಚಾರವಂತಿಕೆ, ಇದೇ ನಿಜವಾದ ಪ್ರಜ್ಞಾವಂತಿಕೆ. ಯೋಚನೆ ಮಾಡಿ, ವಿಚಾರವಂತರಾಗೋಣ ಅಥವಾ ಮೂರ್ಖರಾಗಿ ಗುಲಾಮರಾಗಿ ಬದುಕೋಣ. ನಮ್ಮ ಓಟಿನಲ್ಲಿ ಇದೆ ಸ್ನೇಹಿತರೆ, ನಮ್ಮ ಒಂದು ಓಟಲ್ಲಿದೆ. ಜನ ಎಲ್ಲ ಅವ್ರಿಗೆ ಓಟ್ ಹಾಕ್ತವ್ರೆ, ನಾನು ಓಟ್ ಹಾಕಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಅದಕ್ಕೋಸ್ಕರ ನಾನು ವಿಚಾರಕ್ಕೆ ನನ್ನ ಮತ, ನನ್ನ ಕೈಲಿ ಅಧಿಕಾರ, ಕಾರ್ಮಿಕನ ಆಯ್ಕೆ ಮಾಡಿಕೊಂಡು ಅವನಿಗೆ ಸಂಬಳ ಕೊಟ್ಟು ಲೆಕ್ಕ ಕೇಳಿ ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ಕೊಡ್ತೀನಿ. ಸೊ ಇದೇ ನಿಜವಾದ ಪ್ರಜಾಪ್ರಭುತ್ವ, ಅದೇ ಪ್ರಜಾಕೀಯ. ನಮಸ್ಕಾರ. ಜೈ ಪ್ರಜಾಕೀಯ.